ನೂತನ ಸಂಪುಟ ರಚನೆ ಕಸರತ್ತು ಒಂದು ಕಡೆ ಆದ್ರೆ ಈಗ ಸಚಿವಾಕಾಂಕ್ಷಿಗಳ ಲಾಬಿ ಮತ್ತೊಂದು ಕಡೆ. ಅಭಿಮಾನಿಗಳಿಂದ ವಿವಿಧ ರೀತಿಯಲ್ಲಿ ಹೈಕಮಾಂಡ್ಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಜಯ್ ಸಿಂಗ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ರಕ್ತದಲ್ಲಿ ಪತ್ರವನ್ನ ಬರೆದಿದ್ದಾರೆ ಅಭಿಮಾನಿಗಳು. ರಕ್ತದಲ್ಲಿ ಪತ್ರ ಬರೆದ ಯುವ ನಾಯಕ ರಿಯಾಜ್ ಪಟೇಲ್ ಎಐಸಿಸಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ. ರಿಯಾಜ್ ಪಟೇಲ್ ಮುದಬಾಳ ಅಂತೇಳಿ ಈಗಾಗಲೇ ನೂತನ ಸಂಪುಟ ರಚನೆ ಮಾಡೋದಕ್ಕಂತ ಹೇಳಿ ಸಾಕಷ್ಟು ರೀತಿಯಾದಂತಹ ಕಸರತ್ತು ಈಗ ಎದುರಾಗ್ಬಿಟ್ಟಿದೆ. ನಿಜಕ್ಕೂ ಡಿಕೆ ಶಿವಕುಮಾರ್ ಅವರ ನಡೆ ಅವರ ಸಂಕಷ್ಟ ಹೇಳತೀರದಾಗ್ಬಿಟ್ಟಿದೆ. ಮತ್ತೊಂದು ಕಡೆ ಈಗ ಸಚಿವ ಆಕಾಂಕ್ಷಿಗಳೇನಿದ್ದಾರೆ ಲಾಬಿ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸಚಿವರುಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತಮ್ಮ ಸ್ಥಾನಮಾನವನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನ ಮಾಡಲಾಗ್ತಾ ಇದೆ. ನೋಡಿ, ಅಭಿಮಾನಿಗಳಿಂದ ವಿವಿಧ ರೀತಿಯಲ್ಲಿ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡಲಾಗ್ತಾ ಇರುವಂತದ್ದು. ಅಜಯ್ ಸಿಂಗ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಈಗ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ರಕ್ತದಲ್ಲಿ ಪತ್ರವನ್ನ ಬರೆದಿರುವಂತಹ ಅಭಿಮಾನಿಯ ಆ ಒಂದು ಚಿತ್ರಣವನ್ನ ನಾವು ಗಮನಿಸ್ತಾ ಇದ್ದೀವಿ. ರಕ್ತದಲ್ಲಿ ಪತ್ರವನ್ನ ಬರೆದಿದ್ದಾರೆ ಯುವ ನಾಯಕ ರಿಯಾಜ್ ಪಟೇಲ್. ಎಐಸಿಸಿ ಅಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಈಗ ಅವರವರ ಕ್ಷೇತ್ರದ ನಾಯಕರುಗಳ ಪರವಾಗಿ ಅವರವರ ಬೆಂಬಲಿಗರೇನಿದ್ದಾರೆ ಮಂತ್ರಿಗಿರಿ ಸ್ಥಾನವನ್ನ ಕೊಡಲೇಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನ ಮಾಡ್ತಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಈ ಬಾರಿ ಕೊಡಲೇಬೇಕು. ಯಾಕಂತಂದ್ರೆ ಈಗಿರುವಂತಹ ಸಚಿವರು ಇಷ್ಟು ದಿನ ಏನು ಆಡಳಿತವನ್ನ ನಡೆಸುವಂತಹ ಸಂದರ್ಭದಲ್ಲಿ ಯಾರು ಸರಿಯಾಗಿ ಕೆಲಸ ಮಾಡಲಿಲ್ಲ, ಯಾರು ಅಸಮರ್ಥರಿದ್ದಾರೆ, ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತವರನ್ನ ಕೈ ಬಿಟ್ಟುಬಿಟ್ಟು ಹೊಸ ಮುಖಗಳಿಗೆ ಆದ್ಯತೆ ಕೊಡಿ ಅಂತ ಹೇಳಿ ಕೂಡ ಮಾತಿತ್ತು. ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರು ಏನಾದ್ರೂ ನಡೆದುಕೊಳ್ತಾರಾ, ಈ ಬೆಂಬಲಿಗರ ಮಾತಿಗೆ ಮಣಿಯುತ್ತಾರಾ, ಕಾದ್ ನೋಡ್ಬೇಕಾಗಿದೆ. ರಕ್ತದಲ್ಲಿ ಯಾವ ರೀತಿ ಪತ್ರವನ್ನ ಬರೆದಿದ್ದಾರೆ ನೋಡಿ ರಿಯಾಜ್ ಪಟೇಲ್ ಅಂತ ಹೇಳಿ. ಈಗ ಮಲ್ಲಿಕಾರ್ಜುನ ಖರ್ಗೆಗೆ ಆ ಒಂದು ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಮಂತ್ರಿಗಿರಿ ಸ್ಥಾನಮಾನವನ್ನ ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇರುವಂತದ್ದು. ಇದನ್ನು ಯಾವ ರೀತಿ ಹೈಕಮಾಂಡ್ ನಾಯಕರು ಪರಿಗಣಿಸ್ತಾರೆ ಕಾದ್ ನೋಡ್ಬೇಕಾಗಿದೆ. ನಿಜಕ್ಕೂ ಈಗ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಡಿಕೆ ಶಿವಕುಮಾರ್ ಅವರಿಗೆ. ನಿನ್ನೆ ಅಷ್ಟೇ ಸಿಎಲ್ಪಿ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಅಂತ ಹೇಳಿ ಅಫಿಷಿಯಲಿ ಅನೌನ್ಸ್ ಆಯಿತು. ಒಂದು ಕಡೆ ಏನೋ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಯಾರಿಗೆ ಸ್ಥಾನಮಾನವನ್ನ ಕೊಟ್ಟರು ಕೂಡ ಕೆಲವೊಂದಿಷ್ಟು ಶಾಸಕರುಗಳಾಗಿರ್ಬೋದು ಎಲ್ಲರೂ ಕೂಡ ಅಸಮಾಧಾನ ಹೊರಹಾಕೋದು ಕಾಮನ್. ಅವರನ್ನ ಯಾವ ತರ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ, ಅವರನ್ನ ಮತ್ತೆ ಅವರ ಅಭಿಮಾನಿಗಳನ್ನ ಯಾವ ರೀತಿ ಅವರ ಅಸಮಾಧಾನವನ್ನ ಶಮನಗೊಳಿಸ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗುತ್ತೆ.